ಹಲೋ ಎವ್ರಿವನ್. 66ನೇ ಪ್ರಶ್ನೆಯನ್ನು ನೋಡೋಣ. ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಒಂದು ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣವೆಂದು ಹೇಗೆ ಗುರುತಿಸುವಿರಿ? ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಅರಳಿದ ಸುಣ್ಣವನ್ನು ಬೆರೆಸುತ್ತಾನೆ? ಸೊ ಮೊದಲನೇ ಪ್ರಶ್ನೆ, ನೀಲಿ ಲಿಟ್ಮಸ್ ಕಾಗದವನ್ನು ಆ, ಪ್ರತ್ಯಾಮ್ಲ ದ್ರಾವಣದಲ್ಲಿ ಅದ್ದಿದಾಗ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ನಮಗೆ ಯಾವುದೇ ಬಣ್ಣ ಬದಲಾವಣೆ ಕಾಣಿಸೋದಿಲ್ಲ. ಯಾಕಂದ್ರೆ ಈ ಪ್ರತ್ಯಾಮ್ಲ ನೀಲಿ ಲಿಟ್ಮಸ್ ಅನ್ನ ಬಣ್ಣ ಬದಲಾವಣೆಯನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದೇ ಕೆಂಪು ಲಿಟ್ಮಸ್ ಕಾಗದ ಇದ್ರೆ ಅಲ್ಲಿ ಬಣ್ಣ ಬದಲಾವಣೆಯನ್ನ ನಾವು ನೋಡಬಹುದು. ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಕೆಂಪು ಲಿಟ್ಮಸ್ ಕಾಗದ ಬಣ್ಣ ಬದಲಾವಣೆಯನ್ನ ತೋರಿಸುತ್ತೆ. ಆದ್ರೆ ನೀಲಿ ಲಿಟ್ಮಸ್ ಕಾಗದ ಯಾವುದೇ ಬಣ್ಣ ಬದಲಾವಣೆಯನ್ನ ತೋರಿಸೋದಿಲ್ಲ. ಆದ್ದರಿಂದ ಅದು ಪ್ರತ್ಯಾಮ್ಲ ಅನ್ನೋದನ್ನ ನಾವು ಖಚಿತಪಡಿಸ್ಕೋಬಹುದು. ಇನ್ನು ಎರಡನೇ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ಒಬ್ಬ ರೈತ ಕೃಷಿ ಭೂಮಿಯ ಮಣ್ಣಿಗೆ ಅರಳಿದ ಸುಣ್ಣವನ್ನು ಬೆರೆಸುತ್ತಾನೆ? ಸೊ ಅರಳಿದ ಸುಣ್ಣ ಒಂದು ಪ್ರತ್ಯಾಮ್ಲ. ಮಣ್ಣಿನ pH ಮೌಲ್ಯ ಕಡಿಮೆ ಇದ್ರೆ, ಮಣ್ಣಿನ pH ಮೌಲ್ಯ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಕಡಿಮೆ ಇದ್ರೆ, pH ಅನ್ನು ಜಾಸ್ತಿ ಮಾಡೋ ಸಲುವಾಗಿ ಅಥವಾ ಆಮ್ಲೀಯತೆಯನ್ನ ಕಡಿಮೆ ಮಾಡುವ ಸಲುವಾಗಿ ಅರಳಿದ ಸುಣ್ಣವನ್ನ ಬೆರೆಸ್ತಾರೆ. ಸೊ ಅರಳಿದ ಸುಣ್ಣ ಬೆರೆಸೋ ಉದ್ದೇಶ ಮಣ್ಣಿನ ಆಮ್ಲೀಯತೆಯನ್ನ ನಾವು ಸಮತೋಲನದಲ್ಲಿಡಬೇಕು. ಸಸ್ಯಗಳು ಬೆಳೆಯೋದಿಕ್ಕೂ ಕೂಡ ನಿರ್ದಿಷ್ಟ pH ನ ಅವಶ್ಯಕತೆ ಇರುತ್ತೆ. ಅದನ್ನ ಪಡ್ಕೊಳ್ಳೋ ಸಲುವಾಗಿ ಅರಳಿದ ಸುಣ್ಣವನ್ನ ಬೆರೆಸ್ತಾರೆ.